ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯ ವ್ರತ ಕಥೆಯನ್ನು ತಿಳಿಯೋಣ. ಸ್ನೇಹಿತರೆ, ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ರತಿದಿನದ ವಿಶೇಷತೆ ಮತ್ತು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಶಯನಿ ಏಕಾದಶಿ ಉಪವಾಸದ ಕಥೆಯನ್ನು ಭಗವಾನ್ ಶ್ರೀಕೃಷ್ಣನೇ ಹೇಳಿರುವಂಥದ್ದು. ಶಾಸ್ತ್ರಗಳ ಪ್ರಕಾರ ಭಗವಾನ್ ಶ್ರೀಕೃಷ್ಣನು ಧರ್ಮರಾಯ ಯುಧಿಷ್ಠಿರನಿಗೆ ಪುರಾಣ ಕಾಲದ ಈ ಕಥೆಯನ್ನು ಹೇಳಿದ್ದು. ಸತ್ಯಯುಗದಲ್ಲಿ ಮಾಂಧಾತ ಎಂಬ ಚಕ್ರವರ್ತಿಯು ಒಂದು ರಾಜ್ಯದ ಆಡಳಿತ ನೋಡುತ್ತಿದ್ದ. ಮಾಂಧಾತನ ರಾಜ್ಯದಲ್ಲಿ ಜನರು ಬಹಳ ಸಂತೋಷವಾಗಿದ್ದರು. ಒಮ್ಮೆ ಅವನ ರಾಜ್ಯದಲ್ಲಿ 3 ವರ್ಷಗಳ ಕಾಲ ಮಳೆಯ ಕೊರತೆಯಿಂದ ಭೀಕರ ಬರಗಾಲ ಉಂಟಾಯಿತು. ಬರಗಾಲದಿಂದ ಸುತ್ತಮುತ್ತ ದುರಂತದ ವಾತಾವರಣ ನಿರ್ಮಾಣವಾಯಿತು. ಇದರಿಂದಾಗಿ ಯಾಗ, ಹವನ, ಪಿಂಡದಾನ, ಕಥಾ, ವ್ರತ ಇತ್ಯಾದಿಗಳು ಕಡಿಮೆಯಾಗತೊಡಗಿದವು. ಪ್ರಜೆಗಳು ತಮ್ಮ ರಾಜನ ಬಳಿಗೆ ಹೋಗಿ ತಮ್ಮ ನೋವನ್ನು ಹೇಳಿದರು. ಈ ಬರಗಾಲದಿಂದ ರಾಜ ಕೂಡ ಚಿಂತಿತನಾಗಿದ್ದನು. ತಾನು ಮಾಡಿದ ಪಾಪವೇನು, ಅದಕ್ಕೆ ಏಕೆ ಇಷ್ಟು ಕಠೋರ ರೂಪದ ಶಿಕ್ಷೆಯನ್ನು ನೀಡಲಾಗುತ್ತಿದೆ ಎಂದು ಯೋಚಿಸುತ್ತಿದ್ದನು. ಈ ಬಿಕ್ಕಟ್ಟನ್ನು ಹೋಗಲಾಡಿಸುವ ಉದ್ದೇಶದಿಂದ ರಾಜನು ಸೈನ್ಯದೊಂದಿಗೆ ಕಾಡಿನ ಕಡೆಗೆ ಹೋದನು. ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಒಂದು ದಿನ ಅವನು ಬ್ರಹ್ಮನ ಮಗನಾದ ಅಂಗೀರ ಋಷಿಯ ಆಶ್ರಮವನ್ನು ತಲುಪಿದನು. ಋಷಿಯು ರಾಜನ ಯೋಗಕ್ಷೇಮವನ್ನು ಮತ್ತು ಕಾಡಿಗೆ ಬಂದ ಕಾರಣವನ್ನು ಕೇಳಿದನು. ಅಲ್ಲದೆ ಇಂದು ಚಾತುರ್ಮಾಸವು ದೇವಶಯನಿ ಏಕಾದಶಿಯಿಂದ ಪ್ರಾರಂಭವಾಗಲಿದೆ. ಈ ನಿಯಮಗಳನ್ನು ಅನುಸರಿಸಿ ನೀವು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಿ ಎಂದು ಅರಸಿದರು. ರಾಜನು ಕೈಮುಗಿದು ಹೇಳಿದನು, ನಾನು ಧರ್ಮವನ್ನು ಪೂರ್ಣ ಭಕ್ತಿಯಿಂದ ಅನುಸರಿಸುತ್ತೇನೆ. ಆದರೂ ರಾಜ್ಯ ಏಕೆ ಇಂತಹ ಸ್ಥಿತಿಯಲ್ಲಿದೆ? ದಯವಿಟ್ಟು ಇದನ್ನು ಪರಿಹರಿಸಿ. ರಾಜನ ಮಾತನ್ನು ಕೇಳಿದ ಮಹರ್ಷಿ ಅಂಗೀರರು, ಇದು ಸುವರ್ಣಯುಗ. ಈ ಯುಗದಲ್ಲಿ ಸಣ್ಣ ಪಾಪಕ್ಕೂ ಕಠಿಣ ಶಿಕ್ಷೆಯಾಗುತ್ತದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೊಂದು ಉಪವಾಸವನ್ನು ಆಚರಿಸಬೇಕು. ಈ ವ್ರತದ ಪ್ರಭಾವದಿಂದ ಖಚಿತವಾಗಿ ಮಳೆಯಾಗುತ್ತದೆ ಎಂದು ರಾಜ ಮಂದಾಂತನಿಗೆ ಹೇಳಿದರು. ಮಹರ್ಷಿ ಅಂಗೀರನ ಸೂಚನೆಗಳನ್ನು ಅನುಸರಿಸಿ ರಾಜನು ತನ್ನ ರಾಜ್ಯದ ರಾಜಧಾನಿಗೆ ಹಿಂದಿರುಗಿದನು. ರಾಜ್ಯದ ಎಲ್ಲ ಜನರೊಂದಿಗೆ ಸೇರಿ ದೇವಶಯನಿ ಏಕಾದಶಿಯನ್ನು ಕ್ರಮಬದ್ಧವಾಗಿ ಆಚರಿಸಿದ. ಇದರ ಫಲವಾಗಿ ರಾಜ್ಯದಲ್ಲಿ ಧಾರಾಕಾರ ಮಳೆಯಾಯಿತು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ದೇವಶಯನಿ ಏಕಾದಶಿಯ ವಿಶೇಷ ಮಹತ್ವವನ್ನು ಬ್ರಹ್ಮ ವೈವರ್ತ ಪುರಾಣದಲ್ಲಿ ವಿವರಿಸಲಾಗಿದೆ. ದೇವಶಯನಿ ಏಕಾದಶಿಯೊಂದು ಉಪವಾಸ ಮಾಡುವುದರಿಂದ ಭಕ್ತನ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬುವ ನಂಬಿಕೆ ಜನರಲ್ಲಿದೆ. ನೋಡಿದ್ರಲ್ವ ಸ್ನೇಹಿತರೆ, ಆಷಾಢ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ವ್ರತ ಕಥೆಯನ್ನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.